ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾವು ಮಂತ್ರಿ ಮಂಡಲಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದು ನಿಜ, ಹಾಗೆ ಆಗ್ತೀನಿ ಅಂತ ನಂಬ್ಕೊಂಡಿದ್ದು ನಿಜ. ಆದ್ರೆ ಕಾರಣಾಂತರಗಳು ಆಗ್ಲಿಲ್ಲ ಅಂತ ಕೂಡ ಬೇಸರ ಪಟ್ಕೊಂಡ್ರು. ಚೆನ್ನಾಗಿ ಕಾಣಲ್ಲ. ನಮ್ಮ ಪಕ್ಷ ಬಹಳ ದೊಡ್ಡ ಪಕ್ಷ, ಆದ್ರಿಂದ ಅವ್ರಿಗೆ ನಾವು ಏನ್ ಹೇಳ್ತಾ ಇದೀನಿ, ಡೆಲ್ಲಿಗೆ ಹೋಗಿ ಈಗ ನಮಗೆ ಮಂತ್ರಿ ಮಂಡಲ ಮಾಡಲಿಲ್ಲ ಸ್ವಾಮಿ, ಅಟ್ಲೀಸ್ಟ್ ಒಂದು ಗೌರವತ ಸ್ಥಾನ ಇರ್ತದ್ದು, ಒಂದು ಚೇರ್ಮನ್ಶಿಪ್ ಮಾಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ತಾವು ಇಂಥದ್ದು ಅಂತದಿಲ್ಲ, ನಮ್ಮ ಘನತೆಗೆ ತಕ್ಕಂತೆ ಚೇರ್ಮನ್ಶಿಪ್ ಕೊಡಿ ಅಂತ ಕೇಳ್ತಾ ಇದೀವಿ. ಇಂಥದ್ದು ಅಂತ ಒಂದು ವೇಳೆ ಸಂಪುಟದಲ್ಲಿ ಒಂದ್ 3-4 ಜನ ಕೈ ಬಿಟ್ಟು 3-4 ಜನ ಸೇರಿಸ್ಕೊಂಡ್ರೆ ಸರ್, ಅದ್ರಲ್ಲಿ ತಾವು ಆಕಾಂಕ್ಷಿಗಳು ಅಥವಾ ಆತರ ಕೆಲಸ ಇಲ್ಲ ಅದು ಈಗ ಇದೆಲ್ಲ ನೀವೆಲ್ಲ ಮಾಡಿರೋದು ಇದು ಎಲ್ಲ ಈಗ 3-4 ಜನ ರಾಜೀನಾಮೆ ಕೊಡ್ತಾರಂತ ನಿಮ್ದೆಲ್ಲ ಊಹಾಪ ಮಾಡಿ ನೀವು ಮಾಧ್ಯಮದಲ್ಲಿ ಬಿಂಬಿಸ್ತಾರ. ನನಗೆ ಗೊತ್ತಿರಂಗೆ ಯಾರು ರಾಜೀನಾಮೆ ಕೊಡಂಗಿಲ್ಲ. ಮೋಸ್ಟ್ಲಿ ಇದು ಇವರು ಅಲ್ಲಿ ಡೆಲ್ಲಿಂದ ಏನೋ ಅಕಸ್ಮಾತ್ ಆದ್ರೆ ಇವ್ರದ್ದೇನೋ ಆಗೋ ಚಾನ್ಸಸ್ ಇದೆ ಅಂತ ನೀವೇ ಬರೀ ನೋಡ್ತಾ ಇದ್ದೀರಿ ಟಿವಿ ಒಳಗೆ. ನಾವೇನು ಗೊತ್ತಿಲ್ಲ. ನಾಗೇಂದ್ರ ಅವ್ರದ್ದು ರಾಜೀನಾಮೆ ಕೊಡ್ಬೋದು, ಡೆಲ್ಲಿ ಅವ್ರು ಕೊಡ್ಬೋದು, ನೀವ್ ಹೇಳ್ತಾ ಇರೋದು ನಮಗಂತೂ ಗೊತ್ತಿಲ್ಲ. ಗೊತ್ತಾಯ್ತಾ? ಇನ್ನು ಉಳಿದಿರೋದು ಒಂದೇ ಸ್ಥಾನದಾಗೆ ಸಿದ್ದರಾಮಯ್ಯ ಅವರು ಅವ್ರಿಗೆ ಇವ್ರಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರಿಗೆ? ಶಿವಣ್ಣ ಅವ್ರಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅದೊಂದು ಬಿಟ್ರೆ ಯಾವ್ದು ಖಾಲಿ ಇಲ್ಲ. ಸುಮ್ಮನೆ ನಾವು ನಮ್ದೇನಿಲ್ಲ, ಒಂದೇ ಬೇಡಿಕೆ, ನಮ್ಗೆಲ್ಲ ನಮ್ ಘನತೆಗೆ ತಕ್ಕಂತೆ ಚೇರ್ಮನ್ ಮಾಡಿ ಅಂತ ಕೇಳ್ತೇವೆ ಅಷ್ಟೇ. ನಾವು ಸುಮಾರು ಇವತ್ತು ಹೋಗ್ತಾ ಇದ್ವಿ, ನೈಟ್ ಹೋಗ್ತಾ ಇದ್ವಿ. ನಾಳೆ ಬೆಳಿಗ್ಗೆ ಸೂರ್ಜೇವಾಲ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ 10ವರೆಗೆ. ನಾವು ಭೇಟಿಯಾಗಿ ಬರ್ತೀವಿ. ಸುಮಾರು ಒಂದು 10 ಜನ ಹೋಗ್ತಾ ಇದ್ವಿ. ಈಗ 23 ಜನ ಆಕ್ಚುಲಿ ನಾವು ಹೋಗ್ಬೇಕಾಯ್ತು. ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಅವರೆಲ್ಲ ಪಾಪ ನಾಯಕರು, ಅವ್ರ MLA ಬರೋಕ್ಕಾಗ್ತಲ್ಲ. ಅವರೆಲ್ಲರ ಪರ ನಾವು ಹೋಗಿಲ್ಲ. ಎಲ್ಲರೂ ಹೋಗೋದೇನೇನು ಪ್ರಯೋಜನ ಇಲ್ಲ. ಅದನ್ನ ಇರೋ ವಾಸ್ತವಾಂಶ ತಿಳಿಸಿ ಅದನ್ನ ನಾವು ಉಳಿದ ಹಂಪನಗೌಡ ಬರ್ತಾರೆ, ದದ್ದಲ್ ಬರ್ತಾರೆ, ನಮ್ಮ ಇವರು ನಂಜೇಗೌಡರು ಬರ್ತಾರೆ ಕೋಲಾರ ಡಿಸ್ಟಿಕ್ ಇಂದ. ಆಮೇಲೆ ಶ್ರೀನಿವಾಸ್ ಬರ್ತಾರೆ, ತರೀಕೆರೆ ಶ್ರೀನಿವಾಸ್ ಬರ್ತಾರೆ. ಆಮೇಲೆ ನಾರಾಯಣಸ್ವಾಮಿ ಬರ್ತಾ ಇಲ್ಲ. ನಾರಾಯಣಸ್ವಾಮಿ ಚೇರ್ಮನ್ ಇದಾರಲ್ಲ ಈಗ. ಆಮೇಲೆ ಇವರು ಹೇಳ್ದಲ್ಲ, ಇವ್ರದ್ದು ತರೀಕೆರೆ ಶ್ರೀನಿವಾಸ್ ಬರ್ತಾರೆ. ಆಮೇಲೆ ನಮ್ಮ ಇವರು ಯಾರಪ್ಪ, ನಮ್ಮ ಶಾಂತನಗೌಡರು ಬರ್ತಾ ಇದ್ದಾರೆ. ಅಷ್ಟೇ ನಮ್ಮ ಇವಾಗ ಹೋಗ್ತಾ ಇರೋದು. ಅಲ್ಲಿ ಯಾರು ಹೋಗಿದ್ದಾರೆ, ಇನ್ನ ಹಂಗೆ ಬರ್ತೀನಿ ಬಹಳ ಜನ ಹೇಳಿದ್ದಾರೆ. ಅಲ್ಲಿಂದ ಡೆಲ್ಲಿ ಈಗ ಈ ಬೆಂಗಳೂರಿಂದ ಹೋಗೋರು ಇಷ್ಟು, ಅವರು ಹುಬ್ಬಳ್ಳಿ ಧಾರವಾಡದಿಂದ ಕೋನರೆಡ್ಡಿ ಬರ್ತಾ ಇದ್ದಾರೆ. ಇಷ್ಟು ಜನ ಬರ್ತಾರೆ. ಸಾಕು, ಏನು 10-15 ಜನ ಹೋಗೋದೇನು, ಒಂದು 7-8 ಜನ ಆದ್ರೆ ಸಾಕು. ನಾವು ಹೋಗಿಲ್ಲ. 10ವರೆಗೆ ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ಇದೆ. ಸುರ್ಜೇವಾಲ ರಾಹುಲ್ ಗಾಂಧಿ ಏನಂದ್ರೆ ಈಗೂ ತಾಳ್ಮೆನೆ. ನಾವು ಕೇಳ್ತಾ ಇದೀವಿ. ಕೊಟ್ಟರು ನಾವು ಪಕ್ಷದಾಗಿರ್ತೀವಿ, ಕೊಡದಿದ್ರು ಪಕ್ಷದಾಗಿರ್ತೀವಿ. ನಾವು ಸಾಯೋದು ಇದೇ ಪಕ್ಷದಾಗೆ, ಹುಟ್ಟಿದ್ದು ಇದೇ ಪಕ್ಷಕ್ಕೆ, ಸಾಯೋದು ಇದೇ ಪಕ್ಷದಾಗೆ. ನಾವು ಕಾಂಗ್ರೆಸ್ಗೆ ನಿಷ್ಠಾವಂತ ಮೊದಲಿಂದ ಕಾರ್ಯಕರ್ತರು. ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ನಾವೆಲ್ಲ ಮೊದಲಿಂದ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಆಗಿದ್ರು. ಪಾರ್ಟಿ ಬಿಡಲ್ಲ. ಘನತೆ ಧಕ್ಕೆ ಬರಂಗ ಅವ್ರು ನಡ್ಕೊಳಲ್ಲ ಅಂತ ನನ್ನ ಅನಿಸಿಕೆ.